ಬಿಡಿಎ ಅಂದ್ರೆ ಭ್ರಷ್ಟಾಚಾರ, ಲಂಚ, ಮನಿ ಡೀಲಿಂಗ್ ಅನ್ನೋ ಆರೋಪ ಇಂದು ನೆನೆಯದಲ್ಲ. ಸದ್ಯಕ್ಕೆ ವೈರಲ್ ಆಗಿರೋ ಆಡಿಯೋ ಕೇವಲ ಬಿಡಿಎ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಈ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಲಕ್ಷಾಂತರ ರೂಪಾಯಿಗಳ ಬಾರ್ಗೇನಿಂಗ್ ನಡೆದಿರೋ ಆರೋಪ ಕೇಳಿಬಂದಿದೆ. ಈ ಆಡಿಯೋ ಬೆನ್ನಲ್ಲೇ ಬಿಡಿಎ ಆಯುಕ್ತರು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಬಿಡಿಎ ಎಡಬ್ಲ್ಯೂ ಅಶೋಕ್ ಬಾಗಿಯಿಂದ ಮನಿ ಡೀಲಿಂಗ್. ರೈತನ ಬಳಿಯೇ ಹಣ ಕೇಳಿ ಸಿಕ್ಕಿ ಹಾಕಿಕೊಂಡ್ರ ಇಂಜಿನಿಯರ್. ಬೆಂಗಳೂರಿನ ಅಭಿವೃದ್ಧಿಗೆ ಸಾವಿರಾರು ಎಕರೆ ಜಮೀನನ್ನ ರೈತರು ಬಿಡಿಎಗೆ ನೀಡಿದ್ದಾರೆ. ಕಷ್ಟಪಟ್ಟು ನೋಡಿಕೊಳ್ಳುತ್ತಿದ್ದ ಜಮೀನನ್ನ ನೀಡಿದ ರೈತರಿಗೆ ನ್ಯಾಯ ಸಿಗಬೇಕಿತ್ತು. ಆದರೆ ನ್ಯಾಯ ಸಿಗಬೇಕಿರೋ ಜಾಗದಲ್ಲೀಗ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ನ ನಿರ್ಮಾಣಕ್ಕಾಗಿ ರೈತರಿಗೆ ಪರಿಹಾರದ ಭಾಗವಾಗಿ ಪ್ರೋತ್ಸಾಹದಾಯಕ ನಿವೇಶನ ನೀಡಬೇಕಿತ್ತು. ಆದರೆ ಆ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಲಂಚದ ವಾಸನೆ ಹರಿದಾಡ್ತಿದ್ದು, ಇದಕ್ಕೆ ಪೂರಕವಾಗಿರೋ ಆಡಿಯೋ ಸಖತ್ ಅಲ್ಚಲ್ ಎಬ್ಬಿಸಿದೆ. ಅದೆಲ್ಲ ನೋಡಿ ವಾಟ್ಸ್ಆಪ್ ಮಾಡ್ತೀನಿ ಅಣ್ಣ. 3-4 ಫೈಲ್ ಅದು ನಿಮಗೆ ಮಾಡ್ತೀನಿ ಅಣ್ಣ, ಕಾಸು ಕೊಡ್ತೀನಿ. ಸಾರಿ ಮಾಡ್ತೀನಿ ಅಣ್ಣ. ಕಟ್ ಆಯ್ತು ಅಣ್ಣ. ಅದ್ರದ್ದು ಅಡ್ವಾನ್ಸ್ ಅಮೌಂಟ್ 30 lakhs ಇದೆ. ಆಮೇಲೆ ನಾನು ಜ್ಞಾಪಕ ಇರ್ಲಿ, ನಾನು ಅದು ಮೈಂಡಲ್ಲೇ ಓಡ್ತಾ ಇರುತ್ತೆ. ಹಲೋ ಆಯ್ತಣ್ಣ, ಓಕೆಣ್ಣ. ಹೀಗೆ ವೈರಲ್ ಆಗಿರೋ ಆಡಿಯೋದಲ್ಲಿ ರೈತರೊಬ್ಬರ ಜೊತೆ ಮಾತನಾಡಿರುವುದು ಬಿಡಿಎ ಎಡಬ್ಲ್ಯೂ ಆಗಿರೋ ಅಶೋಕ್ ಬಾಗಿ ಅವರ ಜೊತೆ ಎನ್ನಲಾಗ್ತಿದೆ. ಈ ಸಂಭಾಷಣೆಯಲ್ಲಿ ಸೈಟ್ ಹಂಚಿಕೆ ಮಾಡಿಕೊಡುವ ಸಂಬಂಧ ಲಕ್ಷಾಂತರ ರೂಪಾಯಿ ಹಣದ ಬೇಡಿಕೆ ಇಟ್ಟಿರುವ ಆಡಿಯೋ ಇದಾಗಿದ್ದು, ಇದರಲ್ಲಿ ಹಣದ ಮೊತ್ತ ಕಡಿಮೆ ಮಾಡುವುದು, ಹೆಚ್ಚು ಮಾಡುವುದು, ಮಧ್ಯಂತರದಲ್ಲಿ ರಾಜಿ ಮಾಡಿಕೊಳ್ಳುವುದು, ಹೀಗೆ ಮಾರ್ಕೆಟ್ನಲ್ಲಿ ನಡೆಯುವ ಬಾರ್ಗೇನಿಂಗ್ ರೀತಿಯ ಮಾತುಕತೆ ಕೇಳಿ ಬರ್ತಿದೆ. ಹಣ ಕೊಟ್ರೆ ಮಾತ್ರ ಕೆಲಸ, ಇಲ್ಲದಿದ್ರೆ ಕಡತ ಟೇಬಲ್ ಮೇಲೆ ಕೊಳೆಯುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಆಡಿಯೋ ವೈರಲ್ ಆಗ್ತಿದ್ದಂತೆ ಕ್ಲೀನ್ ಬಿಡಿಎಗೆ ಮುಂದಾದ ಕಮಿಷನರ್. ಇನ್ನು ಈ ಆಡಿಯೋ ವೈರಲ್ ಆಗ್ತಿದ್ದಂತೆ ಇಡೀ ಬಿಡಿಎ ಕಚೇರಿಯಲ್ಲೇ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಸ್ವತಃ ಬಿಡಿಎ ಬೋರ್ಡ್ ಸದಸ್ಯರೊಬ್ಬರು ಬಿಡಿಎ ಆಯುಕ್ತರಿಗೆ ದೂರು ನೀಡಿದ್ದಾರೆ. ದೂರಿನ ಬೆನ್ನಲ್ಲೇ ಬಿಡಿಎ ಆಯುಕ್ತ ಮಣಿವಣ್ಣನ್ ಕ್ಲೀನ್ ಬಿಡಿಎಗೆ ಮುಂದಾಗಿದ್ದಾರೆ. ದೂರು ಬರ್ತಿದ್ದಂತೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೈರಲ್ ಆಗಿರುವ ಆಡಿಯೋ ಬಗ್ಗೆ ಸಂಪೂರ್ಣ ಸ್ಪಷ್ಟನೆ ನೀಡುವಂತೆಯೂ ಸೂಚಿಸಿದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ, ನಮ್ಮ ಮೆಂಬರ್ಸೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಆಡಿಯೋ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಶೋಕಾಸ್ ಕೊಟ್ಟಿದ್ದೀವಿ. ಬಟ್ ಇದೇ ಶೋಕಾಸ ಇದು ಅಂತ ಗೊತ್ತಿಲ್ಲ, ಚೆಕ್ ಮಾಡ್ತೇನೆ. ಶೋಕಾಸ್ ಅವ್ರು ಕೊಟ್ಟಿದ್ರೆ ನಿಜ, ನನಗೆ ನೆನಪಿದೆ, ನಾನೇ ಅಪ್ರೂವ್ ಮಾಡಿದ್ದೇನೋ. ಬಟ್ ಈ ಕಾಪಿ ಬೇರೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಹೇಳ್ತೇನೆ. ವರದಿ ಕೈ ಸೇರುವ ಮುನ್ನವೇ ಎಡಬ್ಲ್ಯೂ ಅಶೋಕ್ ಬಾಗಿ ಅವರನ್ನ ಸೇವೆಯಿಂದ ಬಿಡುಗಡೆ ಮಾಡಿದ್ದು, ಮುಂದಿನ ಆದೇಶದವರೆಗೂ ಯಾವುದೇ ರೀತಿಯ ನಿರ್ಧಾರ ಕೈಗೊಳ್ಳದಂತೆಯೂ ಸೂಚಿಸಲಾಗಿದೆ. ರೈತರ ಹಕ್ಕಿನ ನಿವೇಶನಗಳ ಹಂಚಿಕೆಯಲ್ಲಿ ಹಣದ ಡೀಲಿಂಗ್ ನಡೆದಿದೆ ಎಂಬ ಆರೋಪ ಬಿಡಿಎಯನ್ನ ಮತ್ತೊಮ್ಮೆ ವಿವಾದದ ಕೇಂದ್ರ ಬಿಂದುವಾಗಿಸಿದೆ. ಬಿಡಿಎ ಎಡಬ್ಲ್ಯೂ ವಿರುದ್ಧ ಇದೀಗ ತನಿಖೆ ಆರಂಭವಾಗಿದ್ದು, ಇದರ ಸತ್ಯಾಸತ್ಯತೆ ಸಂಪೂರ್ಣ ತನಿಖೆಯಿಂದಷ್ಟೇ ಹೊರಬರಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.